Hello everyone, welcome back to my YouTube channel. ಇವತ್ತು ಸಂಕ್ರಾಂತಿ. ಸೊ ಸಂಕ್ರಾಂತಿ ವ್ಲಾಗ್ ಮಾಡ್ತಿದ್ದೀನಿ ಊರಲ್ಲಿ, ನೋಡಿ ಪೂರ್ತಿ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಪೂರ್ತಿ ಕಸ ಗುಡಿಸ್ಕೊಂಡು ಬಂದೆ. ಆ್ಯಕ್ಚುಲಿ ನೆನ್ನೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ವಿ, ಇವತ್ತು ಸ್ವಲ್ಪ ಸಿಂಪಲಾಗಿ ಮಾಡ್ಕೊಬೇಕಿತ್ತು. ನಾವು ಕುಡಿಯೋ ನೀರನ್ನ ತಾಮ್ರದ ಬಿಂದಿಗೆಯಲ್ಲಿ ಸ್ಟೋರ್ ಮಾಡ್ತೀವಿ, ಅದೆಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು, ಅದೆಲ್ಲ ವಾಶ್ಗೆ ಹಾಕ್ತೆ. ನೆಕ್ಸ್ಟು ನೆನ್ನೆನೇ ಫ್ಲವರ್ ತೋರಣಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ವಿ. ಸೊ ಅದೆಲ್ಲ ಡ್ರೈ ಆದಮೇಲೆ ತಂದು ಬಾಗಿಲಿಗೆ ಅದ್ರ ಜಾಗಕ್ಕೆ ಹಾಕ್ತೆ. ಫೈನಲಿ ಮನೆಗೆ ಒಂದು ಲುಕ್ ಬಂತು. ಸೊ ಈ ಫ್ಲವರ್ ತೋರಣಗಳೆಲ್ಲ ಡಿಸೈನ್ ಮಾಡಿದ್ಮೇಲೆ ಆ್ಯಕ್ಚುಲಿ ಮಾವಿನ ಎಲೆ ತೋರಣ ಹಾಕ್ತಿದ್ವಿ, ಅದು ಹಾಕಿಲ್ಲ ಈ ವರ್ಷ, ಟೈಮ್ ಸಿಕ್ಕಿಲ್ಲ ಮಾಡೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಪಾತ್ರೆಗಳು ಸ್ವಲ್ಪ ನೀರು ಹಿಡಿಯೋದು ಎಲ್ಲ ಇತ್ತು, ಅದೆಲ್ಲ ನಾನು ದೊಡ್ಡಮ್ಮ ಸೇರಿಕೊಂಡು ಮುಗಿಸ್ಕೊಂಡ್ವಿ ಕೆಲಸ. ದೆನ್ ಸ್ವಲ್ಪ ವರಂಡ ಕ್ಲೀನ್ ಮಾಡ್ಕೊಳ್ಬೇಕಿತ್ತು, ಪಡ್ಸಾಲೆ ಎಲ್ಲ, ಅದೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಮೊರ ಎಲ್ಲ ತಾರಿಸಿ ಇಟ್ಟಿದ್ರು ದೊಡ್ಡಮ್ಮ, ಅದೆಲ್ಲ ಸ್ವಲ್ಪ ಇನ್ನೂ ಡ್ರೈ ಆಗಬೇಕಿತ್ತು, ಅದೆಲ್ಲ ಬಿಸಿಲಲ್ಲಿ ಇಟ್ಟೆ. ಆ್ಯಂಡ್ ಮೆಂತ್ಯ ಆ್ಯಂಡ್ ಟೊಮೆಟೊ ಸೇರಿಸಿ ಪಲಾವ್ ಮಾಡೋದ ಅಂತ ಹೇಳಿ ಮೆಂತ್ಯ ಮತ್ತು ಹಸಿಮೆಣ್ಸಿನ್ಕಾಯಿನ ತರಿಸಿದ್ದೆ. ದೆನ್ ದೇವ್ರ ಮನೆಯಲ್ಲಿ ಸ್ವಲ್ಪ ಕಳಸ ಆ್ಯಂಡ್ ದೀಪ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಅದೆಲ್ಲ ಕೆಲಸ ಮುಗಿಸಿ ನೆಕ್ಸ್ಟು ಈ ಟೊಮೆಟೊ ಪಲಾವ್ ಮಾಡೋದ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಬ್ರೇಕ್ಫಾಸ್ಟಿಗೆ. ನಾನಿಲ್ಲಿ ಟೊಮೆಟೊ ಪಲಾವ್ ಮಾಡೋದಕ್ಕೆ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನಿವತ್ತು ಟೊಮೆಟೊ ಪಲಾವ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮನೆಯಲ್ಲಿಲ್ಲ, ತರಿಸೋದೇನು ಅಂತ ಹಾಗೆ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಏನು ಅಂಗಡಿ ಮಸಾಲನೂ ಇಲ್ಲ, ಪಲಾವ್ ಮಸಾಲನೂ ಇಲ್ಲ, ಮನೆಯಲ್ಲೇ ಸ್ವಲ್ಪ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳೋದ ಪಲಾವ್ಗೆ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಒಂದು 3 ಈರುಳ್ಳಿ ತೊಗೊಂಡೆ. ನಾನು ಟೊಮೆಟೊ 3 ಸಾಕಾಗಿಲ್ಲ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ 4 ಟೊಮೆಟೊ ಆ್ಯಂಡ್ ಒಂದು 3 ಈರುಳ್ಳಿ ತೊಗೊಂಡೆ. ಸೊ ಇದೆಲ್ಲ ಬಿಡಿಸ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿ ದೆನ್ ನನಗೆ ಈರುಳ್ಳಿ ಬಿಡಿಸೋದು ಅಂದರೆ ಇಷ್ಟನೇ ಇಲ್ಲ. ಈರುಳ್ಳಿ ಬಿಡಿಸೋ ಅಷ್ಟರಲ್ಲಿಗೆ ಫುಲ್ ಗಡಗಡ ಅಂತ ಹತ್ಬಿಟ್ಟಿರ್ತೀನಿ. ಐ ಥಿಂಕ್ ಎಲ್ಲರೂ ಹೇಳ್ತಾರೆ, ನನಗಂತೂ ಇಷ್ಟನೇ ಆಗಲ್ಲ ಈರುಳ್ಳಿ ಬಿಡಿಸೋದು. ಆ್ಯಂಡ್ ಮೆಂತ್ಯ ಸೊಪ್ಪಂತೂ ಫುಲ್ ಫ್ರೆಶ್ ಆಗಿತ್ತು, ಯಾಕಂದರೆ ಇದು ನಾವೇ ಬೆಳೆದಿದ್ದು, ಗದ್ದೆಯಿಂದ ಕೀಳ್ಸಿ ತರಿಸಿದ್ದೆ. ಆ್ಯಂಡ್ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡೆ ಪಲಾವ್ ಮಾಡೋದಕ್ಕೆ. ಆ್ಯಕ್ಚುಲಿ ನನ್ನ ಹತ್ರ ಈಗ ಪಲಾವ್ ಮಾಡೋಕ್ಕೆ ಪಲಾವ್ ಎಲೆ ಕೂಡ ಇಲ್ಲ. ಈ ತಾಮ್ರದ ಬಿಂದಿಗೆ ಇಷ್ಟು ನೀಟಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದಂದರೆ ಮನೆಯಲ್ಲೇ ಉಪ್ಪು ಮತ್ತು ಹುಣಸೆಹಣ್ಣು ಅಷ್ಟೇ ಯೂಸ್ ಮಾಡ್ತಾರೆ ನಮ್ಮ ದೊಡ್ಡಮ್ಮ, ಅದರಲ್ಲೇ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಈಗಾಗಲೇ ಟೈಮ್ ಬಂದು ಆಲ್ಮೋಸ್ಟ್ 9:30 ಆಗಿಬಿಟ್ಟಿದೆ. ಸೊ ತುಂಬ ಲೇಟ್ ಆಯಿತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಇವತ್ತು. ಈಗ ಪಲಾವ್ಗೆ ನಾನಿಲ್ಲಿ ಟೊಮೆಟೊ, ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಕರ್ಬೇವಿನ ಸೊಪ್ಪು ಮಾರ್ತಿದ್ದೆ, ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ಅಕ್ಕಿ ತೊಳೆದು ನೆನೆದಿಟ್ಕೊಂಡೆ ಒಂದು 15 ಮಿನಿಟ್ಸ್ ಮುಂಚೆನೇ. ಸೊ ಯಾಕಂದರೆ ಪಲಾವ್ ಉದುರಾಗಿ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಪಲಾವ್ಗೆ. ಸೊ ಕರ್ಬೇವಿನ ಸೊಪ್ಪು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಬೆಳ್ಳುಳ್ಳಿ ಇದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೊಂಡೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ದೆನ್ ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊನೂ ಕೂಡ ಅಷ್ಟೇ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು, ಟೊಮೆಟೊ ರಸ ಎಲ್ಲ ಬಿಡೋ ತನಕ. ಆ್ಯಂಡ್ ನೆಕ್ಸ್ಟು ಸೊಪ್ಪು ಆ್ಯಡ್ ಮಾಡಿಕೊಂಡೆ. ಸೊಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡೆ ಟೊಮೆಟೊ ಜೊತೆನೆ. ಆ್ಯಂಡ್ ನೆಕ್ಸ್ಟ್ ಟೊಮೆಟೊ ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು, ಯಾಕಂದ್ರೆ ಇಷ್ಟೇನಕ್ಕೆ ಟೈಮ್ ತೊಗೊಳ್ತಿದೆ ಟೊಮೆಟೊ ಅಂದರೆ ಅದು ತುಂಬ ಚೆನ್ನಾಗಿ ಹಣ್ಣಾಗಿರಲಿಲ್ಲ. ಹಣ್ಣಾಗಿರೋ ಟೊಮೆಟೊ ಆದರೆ ಬೇಗ ಬೆಂದ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ಅದು ಫ್ರೈ ಆಗಬೇಕಾದ್ರೇ ನಾನು ಪಲಾವ್ಗೆ ಒಂದು ಅಂದಾಜಾಗಿ ಬೇಕಾಗಿರೋ ಉಪ್ಪು ಸೇರಿಸ್ಕೊಂಡೆ, ಯಾಕಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಮಸಾಲ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಮನೇಲೇ ಮಾಡಿರೋ ಸಾಂಬಾರು ಪುಡಿನೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ಪಲಾವ್ ಮಾಡೋದಕ್ಕೆ. ಸೊ ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು 15 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ ಮಸಾಲಾನ. ಯಾಕಂದರೆ ಮಸಾಲ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ಆಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡಿಕೊಂಡು ವಿಶಿಲ್ ಕೂಗ್ಸಿದ್ರೆ ಸಾಕು, ಒಂದೊಳ್ಳೆ ಪಲಾವ್ ರೆಡಿ ಆಗುತ್ತೆ. ನೆಕ್ಸ್ಟು ಮಸಾಲ ಎಲ್ಲ ಚೆನ್ನಾಗಿ ಬೆಂದಿತ್ತು. ಆ್ಯಂಡ್ ನೆಕ್ಸ್ಟ್ ನಾನು ಅಕ್ಕಿ ಹಾಕ್ಕೊಂಡು ಅದನ್ನು ಸ್ವಲ್ಪ ತಿರುಗಿಕೊಂಡು ನೀರು ಆ್ಯಡ್ ಮಾಡಿಕೊಂಡೆ ಬೇಕಾಗಿರೋ ಅಷ್ಟು. ಆ್ಯಂಡ್ ಇವಾಗ ನೀರು ಆ್ಯಡ್ ಮಾಡಾದಮೇಲೆ ನಿಮಗೆ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೋಬೇಕು. ಉಪ್ಪೇನಾದರೂ ಕಡಿಮೆ ಇತ್ತು ಅಂತಂದರೆ ನೀವು ಉಪ್ಪು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಬೋದು. ನಿಮ್ಮ ಹತ್ರ ಗೀ ಇದ್ದರೆ 1 ಸ್ಪೂನ್ ಗೀ ಹಾಕಿ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇನ್ನು ಪಲಾವ್ ಚೆನ್ನಾಗಿ ಬರುತ್ತೆ. ದೆನ್ ನಾನೆಲ್ಲ ಕುಕ್ಕಿಂಗ್ ಐಟಮ್ಸ್ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಟ್ಟೆ, 1-2 ವಿಷಲ್ ಬರ್ಸ್ಕೊಂಡೆ. ನೆಕ್ಸ್ಟು ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು. ಫಸ್ಟ್ ಟೇಸ್ಟ್ ಮಾಡಿದ್ದೆ ನನ್ನ ತಮ್ಮ. ನಾನು ಅಂದ್ಕೊಂಡೆ ಪಲಾವ್ ಅಷ್ಟು ಚೆನ್ನಾಗಿ ಬರಲ್ಲ ಇವತ್ತು, ಯಾಕಂದರೆ ಪಲಾವ್ ಎಲೆ ಇಲ್ಲ, ಪಲಾವ್ ಮಸಾಲ ಇಲ್ಲ, ಏನಿಲ್ಲ, ಹಾಗೆ ಬೇರಾಗಿ ಮನೇಲಿ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿ ಪಲಾವ್ ಮಾಡ್ಕೊಳ್ತಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ ಅಂದ್ಕೊಂಡೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಅಷ್ಟೇ. ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಪಲಾವ್ ಮನೆಯಲ್ಲಿ.
ಮನೆಯಲ್ಲಿ ನಾನು ದೊಡ್ಡಪ್ಪ ಬಿಟ್ಟು ಇನ್ನೆಲ್ಲರದು ಬ್ರೇಕ್ಫಾಸ್ಟ್ ಮುಗ್ದಿತ್ತು. ಸರಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋದ ಗ್ಯಾಸ್ ಎಲ್ಲ ಅಂತ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಅಷ್ಟರಲ್ಲಿ ಸ್ವಲ್ಪ ಈ ದೇವ್ರ ಮೆರವಣಿಗೆ ಬಂತು ನಮ್ಮ ಊರಲ್ಲಿ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ನಿಂತ್ಕೊಂಡೆ. ನೆಕ್ಸ್ಟು ಮನೆ ಕ್ಲೀನ್ ಮಾಡೋದೊಂದು ಬಾಕಿ ಇತ್ತು. ಮನೆಯೂ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾವು ನಾರ್ಮಲ್ ಡೇಸ್ ಕುಕ್ಕಿಂಗ್ನ ನಾವು ಆ್ಯಕ್ಚುಲ್ ಕಿಚನ್ ಒಳಗಡೆ ಮಾಡಲ್ಲ. ದೇವ್ರಿಗೇನಾದರೂ ನೈವೇದ್ಯ ಬೇಕು ಅಂತಂದರೆ ಮಾತ್ರ ಆ್ಯಕ್ಚುಲ್ ಕಿಚನ್ ಒಳಗಡೆ ನೈವೇದ್ಯ ಮಾಡ್ತೀವಿ. ಇಲ್ಲಾಂದರೆ ಕುಕ್ಕಿಂಗ್ನ ಹಾಲಲ್ಲೇ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಹೊರಗಡೆ ಒಂದು ಕಿಚನ್ ಇದೆ, ಅದನ್ನ ಯೂಸ್ ಮಾಡಲ್ಲ ಗ್ಯಾಸ್ ಬಂದಮೇಲೆ. ಅದಕ್ಕೆ ಗ್ಯಾಸ್ನ ಹಾಲಲ್ಲೇ ಇಟ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಳ್ತೀವಿ. ಸೊ ಒಳಗಡೆ ಇನ್ನೊಂದು ಕಿಚನಲ್ಲಿ ನೈವೇದ್ಯಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಗ್ಯಾಸ್ ಎಲ್ಲ ಬಂದಮೇಲೆ ಹೌದು ಸ್ವಲ್ಪ ಈಸಿ ಆಯಿತು ಕುಕ್ಕಿಂಗ್ ಮಾಡೋದಕ್ಕೆ. ಬಟ್ ಆ್ಯಕ್ಚುಲಿ ಲೇಸಿ ಆಗಿಬಿಡ್ತೀವಿ ಅಲ್ವಾ. ಮುಂಚೆ ಎಲ್ಲ ಸೌದೆ ಒಲೆ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ನಮ್ಮ ದೊಡ್ಡಪ್ಪನ ಪಲಾವ್ ಹೇಗಿದೆ ಅಂತ ಕೇಳಿದ್ದಕ್ಕೆ ಬಿಳಿ ಅನ್ನ ಅಂತ ರೇಗಿಸ್ತಿದ್ರು. ನಮ್ಮ ಈ ಬಾಸ್ಗಳಿಗೂ ಕೂಡ ಸ್ವಲ್ಪ ಊಟ ಹಾಕಬೇಕಿತ್ತು. ಅದು ನನ್ನ ತಮ್ಮ ಟೇಕ್ ಕೇರ್ ಮಾಡ್ಕೊಂಡ. ಅಂತ ಇದು ಏನಕ್ಕೆ ವೀಕ್ ಆಗ್ಬಿಟ್ಟದಲ್ಲ. ಐ ತಿಂದಿಲ್ವಾ ಏನು? ಇದೇನು ದಪ್ಪನೇ ಆಗಲಿಲ್ಲ. ನಾನು ಅವಾಗಿಂದ ನೋಡ್ತೀನಿ ಇಷ್ಟೇ ದಪ್ಪ ಅದೆ. ಇದ್ರ ಜೊತೆಗೆ ಹುಟ್ಟದ್ದು ಅದು ನೋಡಿದ್ರೆ ಅದು ದಪ್ಪ ಅದೆ. ಬ್ರೇಕ್ಫಾಸ್ಟ್ ಟೈಮ್. ಆ್ಯಕ್ಚುಲಿ ಇವತ್ತು ನಾನೇ ಲೇಟ್ ಬ್ರೇಕ್ಫಾಸ್ಟ್ ಮಾಡ್ತಿರೋದು ನಮ್ಮ ಮನೆಯಲ್ಲಿ. ಆಲ್ಮೋಸ್ಟ್ 12:30 ಆಗಿತ್ತು. ಸೊ ನೆಕ್ಸ್ಟು ನಾನು ಟೇಸ್ಟ್ ಮಾಡಿ ನೋಡಿದೆ ಪಲಾವ್. ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಈಗ ಆಲ್ಮೋಸ್ಟ್ ಟೈಮ್ 1 ಗಂಟೆ ಆಲ್ಮೋಸ್ಟ್. ಸೊ ಎಲ್ಲ ಕೆಲಸ ಮುಗ್ದಿದೆ. ಫ್ರೆಶ್ ಅಪ್ ಆಗಿ ಸಂಜೆ ಒಂದು ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟು ಕಿಚ್ಚಾಯಿಸ್ತಾರಲ್ಲ ಅಲ್ಲಿಗೆ ಹೋಗ್ಬೇಕು. ಸೊ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ವೆಯ್ಟ್ ಮಾಡಿ. ಹಾಗೆ ಏನೋ ಹುಡ್ಕೋಕೆ ಹೋಗಿ ಹಳೆ ಫೋಟೋಸ್ ಎಲ್ಲ ಸಿಕ್ತು. ಅದೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗೋಯ್ತು. ನೆಕ್ಸ್ಟು ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿ ನೆಕ್ಸ್ಟು ಹೆಡ್ ಬಾತ್ ಮಾಡಿಕೊಂಡು ಬಂದೆ. ಫ್ರೆಶ್ ಅಪ್ ಆಗಿ ಆಯಿತು. ಸೊ ಹೇರ್ ಟೋನರ್ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿ ಮತ್ತೆ ಸಿಗ್ತೀವಿ. ಡಬ್ಬಗಳೆಲ್ಲ ಇತ್ತಗವೆ. ಅಲ್ಲಿ ಅದೇ ಆಲೂಗೆಡ್ಡೆ ಅರ್ಧ kg. ಆಮೇಲೇನು ಟೊಮೆಟೊ ಹಣ್ಣು ಅವಲ್ಲ. ಇನ್ನೇನು ದೊಡ್ಡವ ಬದನೆಕಾಯಿ ಅವೆ ಗಿಡದಲ್ಲಿ. ಕ್ಯಾರೆಟ್ ಬೇಕೇ? ಬೇಡ. ವಡೆ ಇದು ಪಾಯಸ ಏನು ಬೇಡವೇ? ಸ್ವಲ್ಪ ಹಬ್ಬದ ಅಡುಗೆಗೆ ತರಕಾರಿ ಎಲ್ಲ ಬೇಕಾಗಿತ್ತು. ಅದೆಲ್ಲ ಲಿಸ್ಟ್ ಹೇಳ್ತಿದ್ರು ಮನೆಯಲ್ಲಿ ನನ್ನ ತಮ್ಮನಿಗೆ. ಅದೆಲ್ಲ ಅವ್ನು ತರೋಕೆ ಹೋದ. ನೆಕ್ಸ್ಟು ನಾನು ಹೇರ್ ಸ್ಪ್ರೇ ಎಲ್ಲ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟೆ ನೀಟಾಗಿ ಅಬ್ಸರ್ವ್ ಆಗಲಿ ಅಂತ. ನಾನಿಲ್ಲಿ ಫೇಸ್ ಟ್ಯಾನ್ ಹೋಗೋಕ್ಕೆ ಕಡಲೆ ಪೌಡರ್ ಮತ್ತು ಕಾಫಿ ಪುಡಿ ತೊಗೊಂಡಿದ್ದೀನಿ. ಇದೆರಡೂ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಫೇಸ್ ಟ್ಯಾನಿಗೆ ಅಪ್ಲೈ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇದೇನಕ್ಕೆ ಮಾಡ್ತಿದ್ದೀನಿ ಇವಾಗ ಅಂದರೆ ನಾನು ಊರಿಗೆ ನೆನ್ನೆನೆ ಬಂದೆ. ಸ್ವಲ್ಪ ಬಿಸಿಲಿತ್ತಲ್ವಾ, ಸೊ ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಬೇಸನ್ ಫ್ಲೋರ್ ಅದೇ ಏನಿದು ಕಡಲೆ ಹಿಟ್ಟು ಮತ್ತು ಕಾಫಿ ಪೌಡರ್ ಹಾಕಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ದೆನ್ ನೀವು ವಾಶ್ ಮಾಡಿದ್ರೆ ಸೊ ನೀವೇ ಡಿಫ್ರೆನ್ಸ್ ನೋಡ್ತೀರಾ. ಇದನ್ನು ವೀಕ್ಲಿ ಟ್ವೈಸ್ ಅಂದರೆ 2 ರಿಂದ 3 ಸರಿ ಅಪ್ಲೈ ಮಾಡ್ಕೊಂಡು ಬಂದರೆ ಫೇಸಲ್ಲಿರೋ ಟ್ಯಾನ್ ಎಲ್ಲ ಕ್ಲಿಯರ್ ಆಗುತ್ತೆ. ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಫೇಸ್ ಪ್ಯಾಕ್ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 1 to 3 ಟೈಮ್ಸ್ ಯೂಸ್ ಮಾಡ್ಬೋದು. ಇವಾಗ ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಸಿಗ್ತೀನಿ ಫೇಸ್ ವಾಶ್ ಮಾಡಾದ್ಮೇಲೆ. ದೆನ್ ಇವಾಗ 15 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೀವೇ ನೋಡ್ಬೋದು ರಿಸಲ್ಟು ಎಷ್ಟು ನೀಟಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ ಫೇಸಲ್ಲಿ ಅಂತ. ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ಏನು ಡಿಫ್ರೆನ್ಸ್ ಅಂತ. ಬಟ್ ರಿಯಲಾಗಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ. ಈ ಕಾಫಿ ವಿತ್ ಬೇಸನ್ ಫ್ಲೋರ್ ಅಥವಾ ಕಾಫಿ ವಿತ್ ರೈಸ್ ಫ್ಲೋರ್ ನೀವು ಯಾವುದಾದ್ರೂ ಕಾಂಬಿನೇಷನ್ ಯೂಸ್ ಮಾಡ್ಬೋದು. ಇವೆರಡರಲ್ಲಿ ತುಂಬ ಚೆನ್ನಾಗಿ ಟ್ಯಾನ್ನ ರಿಮೂವ್ ಮಾಡುತ್ತೆ. ನೀವು ತುಂಬ ಇನ್ಸ್ಟೆಂಟಾಗಿ ರಿಸಲ್ಟ್ ನೋಡ್ಬೋದು ಈ ಫೇಸ್ ಪ್ಯಾಕ್ಗಳಲ್ಲಿ. ಸೊ ಟ್ರೈ ಮಾಡಿ.
ಮಾಡಿ ನೋಡಿ, ನಿಮ್ಗೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ವಡೆ ಮಾಡೋದಕ್ಕೆ ಕಾಳೆಲ್ಲ ರುಬ್ಕೊಳ್ತಾ ಇದ್ರು. ನನ್ನ ಕೆಲಸ ಬಂದು ಈಗ ಇರೋದು ಇನ್ನೊಂದು ರಂಗೋಲಿ ಹಾಕೋದೊಂದು ಬಾಕಿ ಇತ್ತು. ಸೊ ಅದನ್ನು ಹಾಕ್ಬಿಡೋದ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಆ ನೆಲ ಎಲ್ಲ ಡ್ರೈ ಆಗೋ ತನಕ ವೆಯ್ಟ್ ಮಾಡಿದೆ ಸ್ವಲ್ಪ. ಈ ಚಿಕ್ಕವರಿದ್ದಾಗೆಲ್ಲ ನಾವು ರಂಗೋಲಿ ಬುಕ್ ಇಟ್ಕೊಂಡು ರಂಗೋಲಿ ಬಿಟ್ಟು ಬಿಟ್ಟು ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಎಷ್ಟೊಂದು ಡಿಸೈನ್ ಆಫ್ ರಂಗೋಲೀಸ್ ನಮಗೆ ಬಿಡೋಕೆ ಬರ್ತಿತ್ತು. ಇವಾಗ ಅಭ್ಯಾಸ ತಪ್ಪೋಗಿ ಎಲ್ಲ ಮರ್ತೋಗಿದೆ ರಂಗೋಲಿಗಳು. ಯಾವುದೋ ನನಗೆ ಬಂದಿದ್ದಂಥ ಸಿಂಪಲ್ ರಂಗೋಲಿನ ಹಾಕ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿಯೇ ಬಂದಿತ್ತು ನೋಡೋದಕ್ಕೆ ರಂಗೋಲಿ. ಜಸ್ಟ್ ಫ್ಲವರ್ ಡಿಸೈನ್ ಅಷ್ಟೇ. ಬಣ್ಣ ಎಲ್ಲ ಹಚ್ಚಿದ ಮೇಲೆ ಸ್ವಲ್ಪ ಗ್ರ್ಯಾಂಡಾಗೇ ಕಾಣಿಸ್ತಿತ್ತು ನಮ್ಮ ಮನೆ ಹತ್ರ ರಂಗೋಲಿ ಹಾಕಿದ್ದು. ಆ್ಯಂಡ್ ಕಲರ್ ಕಾಂಬಿನೇಷನ್ ನಾನು ಚೆನ್ನಾಗಿ ಯೂಸ್ ಮಾಡಿದ್ದೆ ಬಣ್ಣ ಹಚ್ಚೋದಕ್ಕೆ. ಜಸ್ಟ್ ಪಿಂಕ್ ಆ್ಯಂಡ್ ಲೈಟ್ ಗ್ರೀನ್ ಆ್ಯಂಡ್ ಪರ್ಪಲ್ ಶೇಡ್ ವಿತ್ ಯೆಲ್ಲೋ ಕಲರ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೆ. ನಾನು ರಂಗೋಲಿ ಎಲ್ಲ ಹಾಕೋಕ್ಕೆ ಆಲ್ಮೋಸ್ಟ್ 1.5 hour ಹಿಡಿತು ಬಣ್ಣ ಎಲ್ಲ ಹಚ್ಚಿ ರಂಗೋಲಿ ಬಿಡಿಸೋದಕ್ಕೆ. ಅಷ್ಟರಲ್ಲಿ ವಡೆ ಎಲ್ಲ ಪ್ರಿಪೇರ್ ಆಗ್ತಿತ್ತು ಮನೆಯಲ್ಲಿ. ನೆಕ್ಸ್ಟ್ ನಾನು ರೆಡಿ ಆಗಿಬಿಡೋದ, ಆಲ್ಮೋಸ್ಟ್ 4:30 ಆಗಿತ್ತು ಟೈಮು. ಸರಿ ರೆಡಿ ಆಗಿಬಿಡೋದ ಅಂತ ಹೇಳಿ ನಾನು ರೆಡಿ ಆದೆ. ನಾನಿಲ್ಲಿ ಸಿಂಪಲ್ ಮೇಕಪ್ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ ಮೇಕಪ್ ವಿಡಿಯೋ ನನ್ನ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಕ್ವಿಕ್ ಆ್ಯಂಡ್ ಸಿಂಪಲ್ ಮೇಕಪ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ಸೊ ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಆಲ್ಸೋ ಮಧ್ಯದಲ್ಲಿ ಪಕ್ಕದ ಮನೆಯವರು ಎಳ್ಳು ಬೆಲ್ಲ ಕೊಡೋದಕ್ಕೆ ಬಂದರು, ಅದೆಲ್ಲ ಇಸ್ಕೊಂಡೆ. ನಾನು ವರ್ಷ ಆ್ಯಕ್ಚುಲಿ ಎಳ್ಳು ಬೆಲ್ಲ ಕೊಡ್ತಿದ್ದೆ. ಈ ವರ್ಷ ಎಳ್ಳು ಬೆಲ್ಲನೂ ಕೊಟ್ಟಿಲ್ಲ. ನೆಕ್ಸ್ಟ್ ವರ್ಷದಿಂದ ಮತ್ತೆ ಮಿಸ್ ಮಾಡಿದೆ ಎಳ್ಳು ಬೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಸಿಂಪಲ್ ಮೇಕಪ್ಗೆ ಯೂಸ್ ಮಾಡಿದ್ದು ಜಸ್ಟ್ ಫೌಂಡೇಶನ್ ಆ್ಯಂಡ್ ಸ್ಪಾಟ್ ಕರೆಕ್ಟರ್ ಆ್ಯಂಡ್ ಲೂಸ್ ಪೌಡರ್ ಅಷ್ಟೇ. ನೆಕ್ಸ್ಟು ಸ್ವಲ್ಪ ಐಬ್ರೋ ಶೇಪಿಂಗ್ ಮಾಡಿಕೊಂಡೆ ಆ್ಯಂಡ್ ಬಿಂದಿ ಇಟ್ಟು ಆ್ಯಂಡ್ ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡಿದೆ. ಅಷ್ಟಕ್ಕೇ ಅದೇ ಸ್ವಲ್ಪ ಓವರಾಗಿ ಕಾಣಿಸ್ತಿತ್ತು, ಯಾಕಂದರೆ ಚೀಕ್ ಟಿಂಟೆಲ್ಲ ಅಪ್ಲೈ ಮಾಡಿದ್ಮೇಲೆ. ಆ್ಯಂಡ್ ನೆಕ್ಸ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ ಅಂತ ಹೇಳಿ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ನನ್ನ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆಗಿದೆ. ಈ ಕಾಸ್ಟ್ಯೂಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ಇಷ್ಟ ಆದರೆ ಹೋಗಿ ನೋಡಿ. ಆ್ಯಂಡ್ ಆಗಲೇ ನಾನು ಮುಂಚೆನೇ ಇದಕ್ಕೆ ಮ್ಯಾಚ್ ಆಗೋ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೆ. ಸೊ ಅದೆಲ್ಲ ಹಾಕ್ಕೊಂಡು ವಾಚ್ ಕಟ್ಕೊಂಡು ನೆಕ್ಸ್ಟ್ ನಾನು ಮಾಯ್ಶ್ಚರೈಸರೇ ಅಪ್ಲೈ ಮಾಡಿಲ್ಲ ಆಲ್ಮೋಸ್ಟ್ 1 or 2 ಡೇಸಿಂದ. ಬಾಡಿ ಲೋಷನ್ ಅಪ್ಲೈ ಮಾಡಿರಲಿಲ್ಲ. ಸೊ ಬಾಡಿ ಬಟರ್ ಇತ್ತು ನನ್ನ ಹತ್ರ ಇವತ್ತು. ಸರಿ ಅದನ್ನೇ ಅಪ್ಲೈ ಮಾಡ್ಕೊಳ್ಳೋದ ಅಂತ ಹೇಳಿ ಬಾಡಿ ಬಟರ್ ಅಪ್ಲೈ ಮಾಡಿಕೊಂಡೆ. ಮರ್ತು ಬಂದುಬಿಟ್ಟಿದ್ದೆ ಮಾಯ್ಶ್ಚರೈಸರ್. ನಾನು ಆಲ್ಮೋಸ್ಟ್ 5 o'clock ಅಷ್ಟರಲ್ಲಿಗೆ ರೆಡಿ ಆಗಿಬಿಟ್ಟೆ. ಆ್ಯಂಡ್ ಮನೆಯಲ್ಲಿ ಹಬ್ಬದ್ದು ಅಡುಗೆ ಕೂಡ ರೆಡಿಯಾಗಿತ್ತು. ಇವತ್ತು ನಾನು ಅಡುಗೆಗೆ ಏನೂ ಹೆಲ್ಪ್ ಮಾಡಿಲ್ಲ, ಸಂಜೆ ಮನೆಯಲ್ಲೇ ದೊಡ್ಡ ಮನೆ ಮಾಡಿಕೊಂಡ್ರು. ಫೈನಲಿ ರೆಡಿಯಾಗಿ ಆಯಿತು. ಇವಾಗ ಕಿಚ್ಚಾಯಿಸೋ ಹತ್ರ ಹೋಗ್ತೀನಿ ಆ್ಯಂಡ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಆಲ್ಮೋಸ್ಟ್ 1 kilometer ಡಿಸ್ಟೆನ್ಸ್ ಇದೆ ಹಸುಗಳೆಲ್ಲ ಕಿಚ್ಚಾಯಿಸ್ತಾರಲ್ಲ ಅಲ್ಲಿಗೆ. ಸೊ ಅಲ್ಲಿ ತನಕ ನಡ್ಕೊಂಡೇ ಹೋದ್ವಿ. ಆ್ಯಂಡ್ ಹಸುಗಳಿಗೆಲ್ಲ ತುಂಬ ಕ್ಯೂಟಾಗಿ ವೆರೈಟಿಯಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ರು. ಸೊ ನೆಕ್ಸ್ಟ್ ಫೈನಲಿ ಸ್ಟಾರ್ಟ್ ಆಯಿತು. ಬೆಂಕಿ ಎಲ್ಲ ಹಚ್ಚಿ ಕಿಚ್ಚ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಬರ್ತಾ ಹಸುಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ, ಸ್ವಲ್ಪನೇ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ನಿಮ್ಮ ಊರಲ್ಲಿ ಕಿಚ್ಚ ಹಾಯಿಸೋದು ಫಂಕ್ಷನ್ ಯಾವ ಥರ ನಡೀತು, ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ನೆಕ್ಸ್ಟು ಹಸುಗಳಿಗೆಲ್ಲ ಪ್ರಸಾದ ಕೊಡಬೇಕಿತ್ತು, ಅವ್ರಿಗೆ ಕೊಟ್ಟು ನೆಕ್ಸ್ಟು ನಾವು ಊಟ ಮಾಡಿದ್ವಿ. ವಡೆ, ಪಾಯಸ, ಅನ್ನ, ಸಾಂಬಾರು ಮತ್ತು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ವಿ ಅಷ್ಟೇ. ಈ ವರ್ಷ ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ತುಂಬ ಏನು ಗ್ರ್ಯಾಂಡಾಗಂತೂ ಇರಲಿಲ್ಲ, ನಾರ್ಮಲ್ ಪೂಜೆ ಇತ್ತು ಅಷ್ಟೇ. ಇವತ್ತು ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿತ್ತು. ಸೊ ಬೇಗ ಊಟ ಮುಗಿಸಿ ಮಲ್ಕೊಂಡೆ. ನಾನು ನಿನ್ನೆ ಬ್ಲಾಗ್ ಮುಗಿಸಿಲ್ಲ, ಅದಕ್ಕೆ ಇವತ್ತು ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.